ಮಾಡಿಲ್ಲ, ಇನ್ನೂ ಮಾಡುವುದಿಲ್ಲ. ನೋಡ್ರಿ 20-30 ಆಗೈತ್ರಿ ಮತ್ತೆ ಆಗಿರ್ಬೇಕ್ರಿ. ಯಾವ್ದು ಮಾಡಿದ್ರು ಏನು ಸ್ವಾರ್ಥಕ್ಕಿಲ್ಲ ನಿಮ್ದು. ಮನೆಗೆ ಅವ ಮನಿಗೆ ನಮ್ಮಂತಾರನ್ನ ಕರ್ಕೊಂಡು ನಿಮ್ಮ ನಂತರ ಕರ್ಕೊಂಡು ಹೋಗಿ ಕವ್ಕೊಂಡು ಮಾಡ್ಸ್ಯಾರ ಅವರು. ಯಾರೇನು ಹೇಳ್ಯಾರ ಅದನ್ನ ಮಾಡ್ಸ್ಯಾರ. ನೋಡ್ರಿ ಆದ್ರೆ ಬುದ್ನ್ಯಾಗ ಒಳಗೈತಪ್ಪ ಅದ್ ಯಾಕನ ಸತ್ತಿಲ್ಲ ಅದು. ಅದು ಬುದ್ನ್ಯಾಂದು ಯಾಕಂದ್ ಸಾಯ್ಬೇಕು, ಅದನ್ನ ತೆಗೆದು ಕಡೆಯಕ್ ಒಗದಾಗ ಹೆಂಗ್ ಮಾಡ್ತೀರಿ ನೋಡ್ ನಿಮ್ ಪದರಾಗ ಮುಡಿಯೋದಾಗ ಬಿದ್ದೀನಿಪ್ಪ ಹೆಂಗ್ ಮಾಡ್ತೀನಿ ನೋಡ್. ಹೇಳ ಅಲ್ಲಿಂದ ಇಲ್ಲಿ ಮಠ ಬಂದಾರ ಅಂದ್ ಬಳಕ ನನ್ನ ಬುದ್ಧಿ ನಂಬಿ ಈ ಅಜ್ಜನ್ನ ಅವ್ರ ಮನಿಗೆ ಕರ್ಕೊಂಡು ಹೋಗೋಣ. ನೀ ಎಂದ ಅಪ್ಪನಿ ಕೊಡ್ತೀರಿ ಎಂದ ಬಾತೀರಿ ಅಂದ ಬಂದ್ ಕರ್ಕೊಂಡ್ ಹಾಕಿ. ನಾ ಹೇಳಾವ ಆಟವ ಅಜ್ಜ ಬರಾವ ಅಜ್ಜಾರ್ರಿ ಅಜ್ಜಾರ ಅಟ್ಟಾರಿ ಅವ್ರ ಅಜ್ಜ ಎಂದ್ ಬರ್ತೀನಿ ಪರ್ಮಿಷನ್ ಕೊಡವ ನಾನ್. ಅದನ್ನ ಇದ್ದದ್ದು ಪೀಡಾ ಹೊರಗೆ ಹಾಕವ್ ನಾನು, ಪರಿಹಾರ ಮಾಡವ್ ನಾನು. ಅಮಾಸಿ ಅನ್ನೂರಾಗ ಕರ್ಕೊಂಡೋರಿ, ನಾಳ್ಯಾರ ಕರ್ಕೊಂಡೋರಿ, ನಾಡ್ದಾರ ಕರ್ಕೊಂಡೋರಿ. ಅಮಾಸಿಗೆ ಏನೈತಿ ಹೊಲಕ್ಕ ಮನಿಗೆ ಅಗದಿ ಕಟಬಂದ ಬಿಗಬಂದ ಮಾಡಿಸ್ಕೋಬೇಕು. ಈಗ ನಿಮ್ ಮನೆ ಆಗೈತಪ್ಪ, ನಿಮ್ ಮನಿಗೆ ಬಂದೋಬಸ್ತ್ ಮಾಡಿ ಅದನ್ನ ಹೊರಗೆ ಹಾಕಿಂದ ನಿನ್ನ ಹೊಲ ಸೇರ್ತ ಎರಡಕ್ಕೂ ಮಾಡಿಸು. ಹೊಲಕ್ಕ ಮನೆಗೆ ಕೂಡ ಆಡಿಸ್ಕೋ. ಅಮಾಸಿಗೆ ನನ್ನ ದರ್ಗಾ ಹತ್ತು, ಹೊಲಕ್ಕೊಂದು ಮನಿಗೊಂದು ನನ್ನ ಆಶೀರ್ವಾದ ಕಾಯಿ ಹೋಯಿ, ನನ್ನ ಬೂದಿ ನಂಬಿ 5 ಅಮಾಸಿ ನಡ್ಕ. 21 ದಿವಸ ನಿನ್ನ ಹೆಂಡತಿಗೆ ಮಾತ್ರ ನೀಟ್ ಆಗ್ಬೇಕಾದ್ರೆ ಮೂಕ್ಲೇರ್ ಮಾಡ್ಬೇಕು. ನೌಕರಿ ಮಾಡ್ಬೇಕ್ರೆ 21 ಗಜ್ಜಲಿಂಬಿ, 21 ಜವಾಜ ಕುಂತು ಅದರ ಬಾಯಿಲಿಂದ ಹೆಂಗ ಎಂತು ಎಲ್ಲ ಕೇಳ್ಕೊಂಡು ಹೋರಿ. ಏನ್ ಹೇಳ್ಯಾರ ಅದ ಕೇಳ್ಕೊಂಡು ಕಡೆ ಬಂದಿಂದ ಹೇಳ್ರಿ. ಪ್ರಸಾದ್ ಕೂಡ ಅವ್ರಿಗೆ ಸರಿ ಅಮ್ಮ. ಸರಿ. ಆ ಹಿರೇಕೆರೂರಿನಿಂದ ಒಂದು ಹೆಣ್ಣು ಮಗಳು ಬಂದತ್ ನೋಡಪ್ಪ. ಹೇಳ್ರಿ ಆಯ್ತು ಬರ್ರಿ ಬೇಡ ಬೇಡ ಹೇಳ್ರಿ ಹೆಣ್ಣು ಮಗಳಿಗೆ ಗಂಡನು ಬಿಟ್ಟು ಮತ್ತೊಂದು ಮಾಡ್ಕೊಂಡ. ಮಗಾನು ಮಾಡಿದ ಅಜ್ಜ ದರೂದ್ ಕಳ್ಸಿದ. ಹೇಳ್ರಿ ಈಕಿ ಏನು ದಂಧ್ಯಾಗ ಮಾಡಕತ್ತಾಳ, ಅದು ಏನೂ ನಡಿಲಂಗ ಆಗೈತಿ. ಅದಕ್ಕೆ ಅಜ್ಜ ಏನು ಹೇಳ್ದ, ಅವು ಏನೇನು ಅದಾವ ಬುಕ್ಕ ನೀವು ದಂಧ್ಯಾಗ ಮಾಡು, ಅವನ್ನ ಅಜ್ಜನ ಗದ್ದಿಗೆ ಮ್ಯಾಗಿಡ ಅಂತ ಆಗಲಿ ಹೇಳಿದ್ದ. ಹೌದನ್ರಿ ಕೊಡ್ಬೇಕ್ರಿ ಅವನ್ನ. ಆಯ್ತು ಅದು ನಡಿಲಂಗ ಲಾಕ್ ಮಾಡ್ಯಾರ. ಭಾಷೆಗೆ ನನ್ನ ದರ್ಗಾ ಹತ್ತಾನ. ಈಗ ಇವನ್ನ ನನ್ನ ಎದಿಗೆ ಮುಟ್ಟಿಸಿ ನಾನು ಪ್ರಸಾದಾಗ ಮುಟ್ಟಿಸಿ ಕೊಡ್ರಿ ಅವನು. ಆ ಥರ ಅದನ್ನು ಚಲೋ ಆಗುವಂಗೆ ನಾ ಮಾಡ್ತೇನೆ. ಅಮಾಸಿಗೆ ಬಂದ ತಪ್ಪದ 5 ಅಮಾಸಿ ಹತ್ಬೇಕು ತಂಗಿಮ್ಮ. ಅಂದರೆ ನಿಂದು ಎಲ್ಲ ಥರದಿಂದ ನಾ ಎತ್ಕೊಂತೀನಿ, ಇಲ್ಲಕ್ಕಂದ್ರೆ ನನಗೆ ಆಗುದಿಲ್ಲ. ನೀನು ಗಂಡನ ಮ್ಯಾಗ ನಂಬಿಕೆ ಇಟ್ಟಿಲ್ಲ ನೀನು, ಮತ್ತು ನಿನ್ನ ಚರಿತ್ರೆ ತೆಗೆದ್ರೆ ಭಾಳ ಐತಿ. ಅದಕ್ಕೆ ಮತ್ತೊಂದು ಹೋಗಿ ಮತ್ತೊಂದು ಲಗ್ನ ಅದಾವ. ಈಗ ನಿನ್ನ ಸಂಸಾರ ಚಂದಾಗ ಮಕ್ಕಳು ಇರೋಪ್ಪ ಮಗ, ಅವನು ಈಗ ಪಗಾರ ತಗೊಂತಾನ ದುಡಿತಾನ, ಅವನು ನಿನ್ನ ಲೈನ್ದಾಗಿಲ್ಲ. ಇದೆಲ್ಲ ಶುದ್ಧ ಆಗ್ಬೇಕಾದ್ರೆ 5 ಅಮಾಸಿ ನನ್ನ ದರ್ಗಾ ಹತ್ಬೇಕು. ಹತ್ರಿ ನನ್ನ ಆಶೀರ್ವಾದ ಕಾಯಿ ಓದ್ ಕಟ್ಕೋಬೇಕು.
ಅದನ್ಕಾಯಿ ಅವರೇ ಒಂದು ಅಂದ್ರ ಹೆಬ್ಬಳ್ಳಿ ಆಚೆ ಇಲ್ಲಿಂದ ಅಲ್ಲಿ ಮಟ್ಟ ಹೋದ್ಬಿಟ್ರೆ ನನಗೇನು ಆಗ್ಲಿಲ್ಲ. ಈ ಶಬ್ದ ಬರಂಗಿಲ್ಲ, ಬಂದಿಲ್ಲ. 1983 ಹೇಳಕತ್ಯಾನಿವ. ಅಲ್ಲಿಂದ ಇಲ್ಲಿವರೆಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ, ಬರುವಂಗಿಲ್ಲ. ನೀವು ಹ್ಯಾಂಗ ನಂಬಿ ದುಡ್ಕೊಂತೀರಿ? ನಿಮ್ಮ ಸಂಬಂಧ ನಾ ದುಡಿತೀನಿ ಹಗ್ಲಿರ ನಂಬಕ್ಕ. ನೀ ನಂಬಿಕೆ ಬಾಳ ಅದಿ, ಹಂಗ ಮಾಡ್ತೀವಿ ನೋಡು. ಪ್ರಸಾದ್ ಕೊಡ್ರಿ ರಾಮಕ್ಕೆ, ಬೇಕಾದ್ರೆ ದುಡ್ಕೊಳ್ಳಿ, ಸಾಕತ್ ಬಿಡ್ರಿ. ನೋಡ್ರಿ ನಿಮ್ ಬಾಳ ಚರಿತ್ರ ಈ ದೇವ್ರಿಗೆ ಏನು ಗೊತ್ತಾಗತ್ತ ಅನ್ನುವಾದ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಮರೀರಿ ಅದು. ಜಗತ್ತಕ್ಕ ನಾನು ಕಣ್ಣಿರ್ತಾವು. ಇಲ್ಲಿ ಯಾರು ಬಂದಾರ, ಯಾವ ಊರಾರು ಬಂದಾರ, ಅವ್ರ ಮನೆಯಾಗ ಏನು ನಡೆದೈತೆ ಅನ್ನೋದು ನಾ ಹೇಳ್ತೇನೆ. ಕುಂದ್ರಮ್ಮ ಈಗ ಮಾಡ್ತದ ಕುಂದ್ರಿ ಹೇಳ್ತಮ್ಮ. ಕಮ್ಮಡಿ ಹೇಳ್ರಿ. ಅವ್ ಮುಸ್ಲಿಮ್ಸ್ ಹುಡುಗ ಬ್ಯಾಗ್ ಹಾಕೊಂಡು ನಿಂತಾನಲ್ಲ. ಹ್ಞೂ ರೀ. ಪಾಪ ಹೇಳ್ರಿ. ನೀ ಅಜ್ಜನ ಮುಂದೆ ಹೇಳ್ತಿದ್ದಲ್ಪ, ನೋಡ್ರಿ ಆ ಥರ ಆಗಬೇಕಾದ್ರೆ ನೋಡ್ರಿ ನಿಮ್ಮ ಊರಿಗೆ ಬರ್ಬೇಕಂತ ಮಾಡಿ ನಾನು ಕರ್ಕೊಂಡು ಹೋಗ್ಯ. ನೋಡ್ರಿ ಬರಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಹೇಳೋದು ಕರ್ಕೊಂಡು ಹೋಗುವ. ಅಲ್ಲಿ ಪಿಲ್ಲಿ ದೇವ್ರಿಗೆ ಅಡ್ಡಾಡಿ ಏನೂ ಆಗಲಿಲ್ಲ ಅನ್ನೋ ಶಬ್ದ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ನಂಬ ನೋಡ್ರಿ ಒಂದು ನಿಯತ್ಲಿಂದ ನೋಡ್ರಿ ನಡ್ಕೋ. ಏನೈತಿ ಎಲ್ಲರೂ ನಾ ಪಾರ್ ಮಾಡಿ, ಆದ್ರೆ ಇವನ್ನ ಕರ್ಕೊಂಡು ಹೋಗ್ಬೇಕು ನೋಡ್ರಿ. ನೋಡ್ರಿ ನೋಡ್ರಿ ಏನು ಕರ್ಕೊಂಡು ಹೋಗಿ ಅಮಾಸಿ ನನ್ನ ದರ್ಗಾ ಹತ್ಬೇಕು. ಹಾಂ ಓಕೆ ಬರ್ತೀವಿ. ಅಲ್ಲಿ ಹೆಬ್ಬಳ್ಳಿ ಬರ್ಬೇಕು. ಬರ್ತೀವಿ. ಆಮೇಲೆ ನಮಾಜಿ ಒಂದು ದಿನಕ್ಕೆ ಎಷ್ಟು ಹೊತ್ತು ಮಾಡ್ಬೇಕು? ನಾ ಇದಕ್ಕೆ ಹೋಗ್ತೇವೆ ಕಂಟಿನ್ಯೂ ಆಗಿ ಹೋಗ್ತೇವೆ ಮಾಡ್ತೀವಿ. ನಮ್ಮ ಮಮ್ಮಿ ಎಲ್ಲರೂ ಹೇಳ್ರಿ. ನಿಮ್ಮ ಮನೆ ಒಳಗೆ ನಮಾಜಿನಾಗ ಅದಾರ. ಅದಾರಲ್ರಿ. ಮತ್ತು ನಾನನ್ನ ಅಜ್ಜನ ಕರ್ಕೊಂಡು ಹೋದ್ರೆ ನಂಬಕಲ್ಲ, ನಂಬ್ತಾರಲ್ಲ ಅದಕ್ಕೇನಿದೆ. ನಂಬೇಜ್ ಕರ್ಕೊಂಡು ಹಾಂ ನೋಡ್ರಿ ಎರಡು ಕಡೆನೂ ನಂಬ್ತಾರೆ, ಹಂಗೇನಿಲ್ಲ ರೀ. ಸ್ವಲ್ಪ ತಂದೆ ಇದೈತಿ ಅಷ್ಟೆ, ಅವ್ರಿಗೇನಿಲ್ಲ. ಅವರು ಇದು ಹೆದರ್ತಾರೆ. ನಾ ಎಲ್ಲ ಶುದ್ಧ ಮಾಡಿ ಹ್ಞೂ ರೀ ಅಜ್ಜ, ಎಲ್ಲ ಪರಿಹಾರ ಮಾಡ್ತೀನಿ. ನಿಮ್ಮ ಮನೆಗೆ ಒಯ್ದು ಒಂದು ಮಾಡಿ ಹ್ಞೂ ರೀ. ಕುಂದ್ರ ಹೇಳ್ರಿ. ಈಗ ಕೆಲವು ಮಂದಿಗೆ ಹ್ಞೂ ಇಲ್ಲೇ ಗದ್ಗಿ ಮ್ಯಾಗ ಆಗಲಿಕ್ಕು ಹ್ಞೂ ಹೌದು. ಅವ ಮುದ್ನೂರನ ಅವು ಬಂದಾನಲ್ಲ, ಆ ಮುದುಕ ಹೊರಗೆ ಕಾಲಿದ ಕಾಲ ಇದ್ದಾಗ ಅವು ಹೇಳ ಹೇಳ್ರಿ. ಮೈಸಿ ಹ್ಞೂ ನನ್ನ ದರ್ಗಾ ಹತ್ತಾನಪ್ಪ. ಹ್ಞೂ ರೀ. ಅದು ಕಾಲ ಹ್ಞೂ ಆಪರೇಷನ್ ಆಗೈತಿ ಅಮ್ಮನಿಗೆ. ಹ್ಞೂ ರೀ ಅಜ್ಜ. ಆಪರೇಷನ್ ಆದ್ರೂ ಕೂಡ ಅದು ಆರಾಮಾಗಿಲ್ಲ. ಅದಕ್ಕೆ ಏನ್ ಕೂಡೈತಿ ನಿಮಗೆ ಬರ್ತದೆ ಅಂತದ ಹ್ಞೂ ಒಂದು ಪಿಶಾಚಿ ಕೂಡೈತಿ. ಹ್ಞೂ ರೀ ಅಜ್ಜ. ಆ ಪಿಶಾಚಿ ನಿನ್ನ ಕಾಲು ನೀಟ್ ಆಗ್ಬೇಕಾದ್ರ ದರ್ಗಾ ಹತ್ತ. ಹುಬ್ಬಳ್ಳಿಗೆ ದರ್ಗಾ ಹತ್ತು, ಆಶೀರ್ವಾದ ಕಾಯಿ ತಗೊಂಬ, ಉದಿನ ನಂಬ. ಹ್ಞೂ ಅಲ್ಲಿ ಅಮಾಸಿಗೆ ಬಂದೆ ಅಂದ್ರ ಅಲ್ಲಿ ಒಂದು ಏನು ಮಾಡ್ಬೇಕು ಆ ಕಾಲಿಗೆ ಅನ್ನೋದು ನಾ ಹೇಳ್ತೀನಿ. ಇದು ಬರ್ರಿ ಯಜಮಾನ್ರ. ಯಾರು ತಗೋಬೇಕು
ಕೊಡ್ರಿ ಹೇಳ್ರಿ ಮುಂದೆ ಈ ಹಣ್ಣಿಗೆ ಏರಿಯಾದ ಗಂಡ ಐತಿ ಬಂದಲ್ಲ ನಿಮಗಿರೋದೇ ಅಲ್ಲ ಅವಕ್ಕ ಕೆಲಸ ಬಂದತ್ತಂತಪ್ಪ. ನೋಡ್ರಿ ಅಜ್ಜಗ ತಂದಿಯೋ ಏನೋ ಬುಂದಿಯಾದ ಉಂಡಿ ನನಗೆ ತಂದಿಯಪ್ಪ. ಅಜ್ಜಗತ್ತಂದ್ರೆ ನಿಮ್ಗೆ ರೀ ನಿಮ್ಗೆ ಅಲ್ಪ ಅಜ್ಜ ಹೇಳಿಂದ ನಿಂದು ಬಂತು, ನಾ ಹೇಳಿಂದ ಬಂದತ್ತು. ಓ ಏನ್ ಜಲ್ ಬಿಟ್ಟು ಕೆಲಸ ಮಾಡ ಓನು ನೆಂಪ್ರಿ ಹೇಳ್ರಿ ಮುಂದೆ ಕುಂದರ್ತಾಯಿ ತಗೊಂಡು ಹೇಳ್ರಿ ಈ ಬೆಳಗಾವ್ದವ್ರು ಬಂದಾರ ನೋಡಪ್ಪ. ಹ್ಞೂ ರೀ ಬೆಳಗಾವ್ ಯಾರು ಬರ್ರಿ ಬರ್ರಿ ಒಬ್ರು ಬರ್ರಿ ಯಾರು ಎಷ್ಟು ಮಂದ್ಯಾಗ ನಮ್ದೇನು ಓದತ್ತಾನ ನಮ್ದೇನು ಕಟ್ತಾನ ಅಂತಾರ. ಹೌದಲ್ರಿ ಅಂತಿರ್ಬೇಕು ನನ್ನ ಮಗಳದ ರಮಣಿ ಹೇಳ್ರಿ ಒಟ್ಟ ಉರುಪ ಕೈ ಹೊಡಿದು ನುಡ್ಸುದು ಹಂಗ ಎಷ್ಟ ಕಾಲ ಹಾಗೆಲ್ಲ ಏನ್ ಹೇಳಿ ನಮ್ಮ ಅಜ್ಜ ನಿನ್ಗ ಕೈಗೆ ಅಷ್ಟ ಬಂದೈತಿ, ಇನ್ನು ಕಾಲಿಗೆ ಬಂದತ್ತವ ಮತ್ತ ಮೈ ಇಡೀ ಮೈಗೆ ತಗೊಂತೈತ ಅಂದಿಲ್ಲ. ಕೊಡ್ತಾರೆ ಅದಕ್ಕೆ ಪರಿಹಾರ ಅಮಾಸಿ ನನ್ನ ದರ್ಗಾ ಹತ್ಬೇಕು. 21 ದಿವಸ ಮೂಕ್ ನೀರು ಮಾಡ್ಬೇಕು ನೀನು. ಆಡ್ತಾರೆ ಅದ್ರ ನೇಮ ಹೇಳ್ತಾರ ಅಜ್ಜ ಆ ಥರ ಮಾಡ್ತೀನಿ ಅಂದ್ರ ನಿಂದ ಪರಿಹಾರ ಮಾಡ್ತೀನಿ, ನಿಂದ ಅದನ್ನ ರೋಗ ಕಳಿತೀನಿ. ನಂಬಕ್ ನಾನು ಬೂದಿ ಹೇಳ್ರಿ ಸ್ವಲ್ಪ ಕೊಟ್ಟು ಅದನ್ನ ಕೇಳ್ಕೊಂಡು ಹೋಗಿ ಅಜ್ಜನ ಕಟ್ ಪರಿಹಾರ ಮಾಡ್ಕೊಂಡು ಹೋಗ್ರಿ. ಅದು ಏನಂತ ಅಂತ ನಾವು ಹೇಳಜ್ಜ ಮತ್ತೆ ಅದಾಗ ಕುಂದ್ರ ಆ ಕಡೆ ಕುಂದ್ರ ನೀವು ನಂಬಿಕೊಂಡು ಹೋಗ್ರಿಪ್ಪ. ನಂಬಿಕೊಂಡು ಹೋದ್ರೆ ನಿಮ್ಮದು ಕಲ್ಯಾಣ ಮಾಡ್ತೀನಿ, ಆಗುವಂಗ ಆಶೀರ್ವಾದ ಮಾಡ್ತೀನಿ. ತಿಳ್ಕೊಂಡ್ರೆ ಯಾಕ ಬಿಸಿ ರಕ್ತ ಈ ವಯಸ್ಸಿನಾಗ ದೇವ್ರು ಅಂದ್ರೆ ನಂಬುದಿಲ್ಲ. ಹಂಗೈತೆ ಅಜ್ಜ ದುನಿಯನ ಹಂಗೈತಿ. ಆ ಥರ ನಂಬಿದಾರಿಗೆ ಸಿಗ್ತೈತಿ, ಸಿಗ್ತೈತೆ ಅಜ್ಜ ಅದು ಮಾತ್ರ ನಂಬುದಾರಿಗೆ ಕೊಟ್ಟು ಕಸ್ ಕೊಟ್ಟೇನ್ರಿ ಕುಂದ್ರಿ ಹೇಳ್ರಿ ಅಜ್ಜ ಕುಂದ್ರಿ ಒಂದು ಪ್ರಸಾದ ಕೊಡಪ್ಪ. ನೋಡ್ರಿ ಹೇಳಿ ಧಾರವಾಡದ ಹೌದು ಅಲ್ಲಿ ನೀನು ದಾರ ಕೊಟ್ಟು ಮುಂದೆ ಆತ ಹೇಳಿಲ್ಲ ನೀನು. ಅಚ್ಚಾರ ಹೇಳ್ಯಾರಿಲ್ರಿ ದಾರ ಕಟ್ಟು ಮುಂದೆ ಏನು ಹೇಳ್ದ? ಶುದ್ಧ ಆಗುತ್ತಾನೆ ಏನು ಸುದ್ದ ಆಗತ್ತಂದನ? ನಿಮ್ಮ ಮನೆ ಶುದ್ಧ ಆಗುತ್ತೆ ಈ ಕೆರೆ ಇವರು ರಮಣಿ ಹೇಳ್ರಿ ಅಜ್ಜ ಮೊದಲ ಪೂರ್ವಿ ಕನ್ಯೆ ನೋಡ್ಯಾರ, ನೋಡ್ರಿ ತಂದೆ ತಾಯಿ ಸಮಾನ ನೋಡ್ಯಾರ. ನೋಡ್ರಿ ಆಗ ಅವರು ಒಪ್ಕೊಂಡ್ರ. ನೋಡ್ರಿ ಇತ್ತೀಚಾಗ ನೋಡ್ರಿ ಅವ್ರಿಗೆ ಕೊಡುದಿಲ್ಲ ಅಂತ ಅನ್ನಕ ಹೌದಲ್ಲ ಹೌದಲ್ಲ ಇವು ಅಜ್ಜನ್ ಕೂಡ ಅಮಾಶೆ ಹತ್ಬೇಕು ಮೊದಲ ಮೇನ. ಅಜ್ಜ ಒಂದು ತಾಯ್ತ ಮಾಡಿಕೊಡ್ತಾನ, ಒಂದು ವಸ್ತು ಮಾಡ್ತಾನ, ಅದನ್ನ ಮಾಡಿಸ್ಕೊಳ್ಳಿ. ಆ ತಾಯ್ತ ನೀ ಕಟ್ಕೋಬೇಕ. ಆ ವಸ್ತು ತಲವಾಗಲು ಒಂದೇ ಭಾಗದ ಒಳಮಗ್ಗಲ ಉಯ್ಯಬೇಕ. ಅಂದ್ರ ನೀ ಬಗ್ಸಿದ್ದ ಬಂದ್ ಮನೆಗೆ ಹೋಗ್ತಾವಡಪ್ಪ, ಇಲ್ಲಿಕ್ಕೆ ಆಗುದು. ಮದುವೆ ನಾವು ಚೆನ್ನಾಗಿರ್ತೇವೆ. ಈಗ ಮೊದಲ ಮದುವೆ ಆಗೋದು ಒಂದು ಬೇಡ್ಕೋರಿ. ಮುಂದೆ ಬೇಜಾರ ಹಾಕ್ತಾರೆ ಒಳ್ಳೇದಿದ್ದಾಗ ಕೊಟ್ಟಿರ್ತಾವ. ಒಂದ್ ಸ್ವಲ್ಪ ಅದ ನೋಡ್ರಿ ಅಂದ್ರೆ ಚಲೋ ಇರಂಗಿಲ್ಲ ಅಂತ ಹೇಳಿನ ಅವ್ರ ಒಳ್ಳೆ ನಾಕೋತಾರ್ರಿ. ಅದಕ್ಕೆ ನಾವು ಚಲೋ ಇರ್ತೀವಿ ಅನ್ನೋದ ಆದ್ರ ಆಗ್ತೀವಿ ನೋಡ್ರಿ. ನಂದ 6 ರೂಲ್ಸ್ ಇಲ್ಲಮ್ಮ. ಮೊದಲ ಕಲ್ಯಾಣ ಮಾಡೋದು ಆಶೀರ್ವಾದ ಆಗ್ಲಿ ಅಂತ. ಇಕ್ಕಟ್ಟ ನಿಮ್ಮ ಜೀವನದ ಭವಿಷ್ಯ ಬಂದು ನಾನು ಹಣಿ ಮ್ಯಾಗ ಬರಿತೀನಿ ನಿಮ್ಮ ಮನೆ ಒಳಗೆ. ಅಡ್ವಾನ್ಸ್ ಹೇಳಿರಲ್ಲ.
ಪಾರ್ ಮಾಡ್ತಾರ ನಮ್ಮ ತಲೆ ಕೆಡಿಸ್ಕೋಬೇಡ. ಯಾರು ಮಾಡ್ತಾರ ನೋಡ್ರಿ. ಅವ್ರ ಮದುವೆನೂ ಮಾಡ್ಯಾರ ನೀನು ಪಾರ್ ಮಾಡೈತೆ ಮಾಡ್ತಾರೆ. ಇದನ್ನ ಹೊಳಿ ದಾಟ್ರಿ ಮೊದಲ. ಹಾಂ ಈಗ ನಡು ಹೊಳ್ಯಾಗ ಮುಣಗಾಕತ್ತೀರಿ ನೀವು. ಹೊಳಿ ದಾಟಿ ದಂಡಿಗೆ ಬರ್ರಿ. ಅದಕ್ಕೆ ನನ್ನ ಆಶೀರ್ವಾದ ಇರ್ತೈತಿ, ಏನು ಆಗಲ್ಲ ಹಂಗೆ ನಾ ಆಶೀರ್ವಾದ ಮಾಡಿ. ಮಾಸಿ ಹತ್ತಿ ಆಶೀರ್ವಾದ ಕಾಯಿ ತೊಗೊಂಬರ್ರಿ. ಬರ್ರಿ ಬರ್ರಿ. ಸ್ವಲ್ಪ ಕೊಡು. ತಗೊಳ್ಳಿ. ಕುತ್ಕೋರಿ ಈಗ ಹಿಂದಗಡೆ ಕುಂದ್ರಿ. ಹೇಳ್ದಾರ ಹೇಳ್ರಿ. ಬನ್ನಿ ಮುಂದೆ. 2 ವರ್ಷ ಆತಂತಪ್ಪ. ನೋಡ್ರಿ ಅಲ್ಲಿ. ದವಾಖಾನಿ ಎಲ್ಲ ತೋರಿಸ್ಕೊಂಡ ಹ್ಞೂ ಆರಾಮಾಗೇ ಇಲ್ಲ ಅಂತ. ಹ್ಞೂ ಅದಕ್ಕೆ ಹ್ಞೂ ಇನ್ನು ಮುಂದರ ನಮ್ಮದು ಜೀವನ ಹೆಂಗಪ್ಪ ಹಾಂ ಈ ಥರ ಬಂದಾನ. ಹೌದನ್ರಿ. ಅಲ್ಲೇ ಹೋಗಿ ಅಮಾಸಿ ದರ್ಗಾ ಹತ್ತಪ್ಪ. ಅಲ್ಲಿ ಹೆಬ್ಬಳ್ಳಿ ಬರ್ಬೇಕ್ರಿ ಅಮಾಸಿಗೆ. ಆಶೀರ್ವಾದ ಕಾಯಿ ಹೋಯ್. ಒಂದು ಆಶೀರ್ವಾದ ಕಾಯಿ ಒಯ್ಬೇಕು. ಹೆಬ್ಬಳ್ಳಿ ಬರ್ರಿ ನೀವು. ಮತ್ತೆ ಇನ್ನೊಂದು ಆ ಜಮೀನಿಂದ ಒಂದು ಹೇಳಿದ್ವಿ. ಆ ಜಮೀನಿಂದ ಉತ್ತಾರ ತಗೊಂಡು ದರ್ಗಾಕ್ ಬಾ. ಸರಿ ಉತ್ತಾರ ಕನ್ನಡಿ ತೊಗೊಂಬರ್ರಿ. ಅದನ್ನ ನಿನ್ನ ಮನಸ್ಸಿನ ತಕ್ಕ ಮಾಡೋ ಜವಾಬ್ದಾರಿ ನಂದು. ಸರಿ ನನ್ನ ಬೂದಿ ನಂಬಿ ದುಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸರಿ ಅವು ಒಂದು ಪ್ರಸಾದ ಕೊಡು. ನೋಡ್ರಿ. ಅವನ ಮಕ್ಕಳು ಹೊಂದಿಕಿಲ್ಲ, ಬಾಳೆ ಸುದ್ದಿಲ್ಲ, ನೋಡ್ರಿ. ಏಟ್ ಒತ್ತೈತೆ, ಮಕ್ಕಳು ಒತ್ತೈತೆ. ಹೌದನಲ್ಲ? ಹೌದು ಬಚ್ಚಿ. ಹೌದ್ರಾ? ಹೌದು ಹೌದು. ದೊಡ್ಡ ಸಮಸ್ಯೆ ಐತಿ ಅಂತೇಳಿ ಅಜ್ಜಾರ ಮುಂದೆ ಹ್ಞೂ ಅವ್ವ ಕಣ್ಣೀರು ತೆಗೆದು ಎದ್ದಾನ. ಸ್ವಲ್ಪ ಮಾಡ್ರಿ. ಅದು ಬೇಕಾದೇ ಇಲ್ಲೇ. ಮೊದಲು ನನ್ನ ಬೂದಿ ನಂಬಕ್ ಕಲೀರಿ, ದುಡ್ಕೊಳಕ್ ಕಲಿ. ಅದನ್ನು ಒಂದು ಪ್ಯಾಂಟಿಗೆ ಗೂಡ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ್ರಿ. ಆಗ್ಲಪ್ಪಚ್ಚಿ. ಮೊದಲು ದುಡ್ಕೋಬೇಕ. ನನಗೆ ದುಡಿಮ್ ಬೇಕು ನಿಮ್ದು ಹೌದು. ಅಂದ್ರೆ ಆ ಪಗಾರ ನಾ ಕೊಡ್ತೇನೆ. ಆಮೇಲೆ ಮಗಂದು ಮದುವೆ ಕಲ್ಯಾಣದ್ದು ಮಾಡ್ಬೇಕಂತ ಅದೀವಿ. ಅದು ಹೆಣ್ಣು ಇನ್ನೂ ಸಿಕ್ಕಿಲ್ಲಪ್ಪಜ್ಜಿ. ನಾ ಏನ್ ಹೇಳಕತ್ತೀನಿ, ನಾಳೆ ಅಮಾಸಿ 10 ಸರಿ ಹತ್ತಿರ ಅಲ್ಲೇ. ಆಶೀರ್ವಾದ ಕಾಯಿ ಒಯ್ಯಿ. ಆಯ್ತು ನನ್ನ ಬೂದಿ ನಂಬ. ನಂಬ್ತೇನೆ. ಅಲ್ಲಿ ಅಮಾಸಿ ದಿವ್ಸ ನಾ ಹೇಳ್ತೇನೆ. ಸರಿ ಅಪ್ಪಜ್ಜಿ. ಕುಂದ್ರಿ. ನಡಿ ನಡಿ. ಹೇಳ್ರಿ. ಇಲ್ಲೇ ನನಗ ಹೇಳಿಲ್ಲ, ನಿನಗ ಹೇಳಿಲ್ಲ ಅನ್ನೋದು ತಪ್ಪು. ಎಲ್ಲಾರು ನನ್ನ ಸನ್ನಿಧಿಗೆ ಬಂದಿರ್ತೀರಿ. ದಾರ ಕಟ್ಟು ಮುಂದಾದ್ರೆ ಎಲ್ಲಾರ್ಗಿ ಸಮಸ್ಯೆ ಹೇಳಿರ್ತಾನ. ಅದರಂತೆ ನಂಬಿ ಅಮಾಸಿ ಒಂದು ದರ್ಗಾ ಹತ್ಬೇಕು. ಏನೋ ನಿಮ್ ಪ್ರಾಬ್ಲಮ್ ಇದ್ರಿ, ಇಲ್ಲಿ ಬೂದಿ ಐತಿ ನೋಡು. ಈ ಬೂದಿ ಮುಂದೆ ಹೇಳುವುದು, ಒಂದು ಪ್ರಸಾದ ಚೀಟ್ ತಗೊಂಡು ಹೋಗುದು. ಅದು ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಬಂದು ಕೇಳು. ಯಾಕ ಮ್ಯಾಗ್ಲವ ನನಗೆ ಟೈಮಿಂಗು ಭಾಳ ತನ ಕೊಟ್ಟಿರೋದಿಲ್ಲ. ಅವ ಎಷ್ಟು ಟೈಮ್ ಕೊಟ್ಟಿರ್ತಾನೆ ಆಟ ನಿಂತು ನಾನು ಭಕ್ತರಿಗೆ ಹೇಳ್ತೀನಿ. ಹೇಳ್ರಿ. ಈ ಉರುಳ್ ಸಂಗಮ್ ಕಡೆದಾರು ಬಂದಾರ ಒಂದಿಬ್ರು ಇದ್ದೀರ. ರಸೂಲ ರಸ ಬಾಯ್ ನೋಡು. ಲೇ ರಸೂಲ ಬಾಯ್. ದಾರಿ ಬಿಡ್ರಿ. ಈಗ ಅಜ್ಜ ನಿಮ್ಮ ಪವಾಡ ಹೇಳೇ ಬಿಟ್ಟನಪ್ಪ. ಏನಿಲ್ಲ ಆ ಥರ ನಂಬಿ ದುಡ್ಕೊಂತೀರ, ಮಾಡ್ಕೊಂತೀರ. ಯಾವಾಗ ಅಮಾಸಿ ಅಮಾಸಿಗೆ ಬರ್ರಿ ಅಲ್ಲೇ. ಮಾಡಿಸ್ಕೋಬೇಕು. ಆಶೀರ್ವಾದ ಕಾಯಿ ಒಯ್ಬೇಕು. ಈಗ ಅಮಾಸಿ 10 ಅದು ಯಾಕೆ ಬರುದಿಲ್ಲ, ಯಾವುದು ತಕ್ಕಿಲ್ ನಿನಗೆ ಎಲ್ಲಿ ಮಠ. ಹೌದನಲ್ಲ? ಇದು ದೊಡ್ಡ ಲಾಲ್ ಸಬೋಲಿ ಇವಂದು ನೋಡ.
ಅದಾನ ಇಲ್ಲ ಅನ್ನೋದು ನಿನಗೆ ಗೊತ್ತಾಗ ಸ್ವಲ್ಪ ಕೊಡು. ಇಟ್ಕೊಡ್ತಾನೆ ನಿಂದು ಒಂದು ಹಂಗಾಯ್ತು ನೋಡಪ್ಪ. ಇಲ್ಲಿ ಹೇಳ್ಯಾನಲ್ಲ ಅಜ್ಜ, ಅವ್ರಿಗೊಂದು ಕೊಡು. ಅಲ್ಲೇ ಬರ್ತಾನಲ್ಲ, ನಿನ್ನ ಹೊಲಕ್ಕ ಮನಿಗೆ ಕೂಡೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿ ಮಾಡಿಸೋರಿ ನಿಮ್ ಇಬ್ಬರದ ಅಲ್ಲೇ ರೆಕಾರ್ಡ್ ಆಗುವಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ. ಕರ್ಕೊಂಡ್ರೆ ಕುಂದ್ರಿ ಧಾರವಾಡದಾರ ಹ್ಞೂ ಧಾರವಾಡ ಗಂಡ ಹೆಂಡತಿ ಬಂದಾರ ನೋಡಿದ್ರು. ಧಾರವಾಡ ನೀವು ಅನ್ರಿ ಹೇಳ್ರಿ ಹೆಂಡತಿ ಏನ್ ಕೇಳ್ತಾರ, ನಮಗ ಜನರ ಕಡೆಯಿಂದ ಯಾವುದು ತೊಂದರೆ ಬರಬಾರ್ದು, ಕೆಟ್ಟ ಹೆಸರು ಬರಬಾರ್ದು. ನನ್ನ ಗಂಡ ನಾವು ನಮ್ಮ ಸಂಸಾರ ಎದಕ್ಕೂ ಕೊರತೆ ಇಲ್ಲಂಗ, ಏನೂ ಧಕ್ಕೆ ಆಗಲ್ಲಂಗ ಜೀವನ ಮಾಡುವಂಗ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ತಾರ. ಹೌದನ್ರಿ ನಿಮ್ಮ ಪ್ರಶ್ನೆ ತಂಗಿ ವಿಷಯದ ರೋಡ ಕಮಾನಿ ಹೇಳ್ರಿ ಹಸ್ತಿನಂತೇಳಿ ಬಂದು ಯಾರು ಬರ್ತಾರ ಹ್ಞೂ ಅವ್ರನ್ನ ಕಿವಿಲಿ ಕೇಳಿಲ್ವ. ಈಗ ಯುವ ಹಸ್ತಾಗ ಅನ್ನ ನೀಡುವರೆ ಯಾರು ಇಲ್ಲ. ಅಟ್ಟುಂಬ ಊಟ ಮಾಡಿ ಅವರು ಊರ ಬಿಟ್ರ ರಮಣಿರೇ. ಹೌದಾ ಅಲ್ಲ? ಹೌದನ್ರಿ ಹೌದು. ಆಗೈತೆ ಅಂತ ತಂಪ ಅಮಾಶಿ 10 ಅದು ಹಬ್ಬ ಬರ್ರಿ ನೀವು ಏನು ಬಗಸ್ತೀರಿ ನನ್ನ ಬೂದಿ ನಂಬಿ ನಡ್ಕೊಂಡ್ರೆ ಎಲ್ಲದು ನಿಮ್ಮ ಮನಸ್ಸಿನ ತಕ್ಕ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಮತ್ತ ಅವ್ರು ಏನು ಊರು ಬಿಟ್ಟು ಹೋದರು, ನೀನೇನು ದುಡ್ಡು ಕೊಟ್ಟಿ, ಆ ದುಡ್ಡು ಅವರು ಪತ್ತೆ ಹತ್ತುವಂಗ ದುಡ್ಡು ಹೊಳುವಂಗ ಆಗ್ಬೇಕಾದ್ರೆ ಮನಿ ಕರ್ಕೊಂಡು ಅಷ್ಟು ಮಾಡ್ತೀರಾ ನೋಡ್ರಿ ಅಂದ್ರೆ ವಿಚಾರ ಮಾಡ್ತಾರೆ ಮನಿ ಕರ್ಕೊಂಡು ಹೋಗ್ರಿ. ಅದಕ್ಕೆ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನ, ಹೇಳ್ತಾನ, ಮಾಡಿಸ್ ಬರೀ. ಅವ್ರನ್ನ ಒಬ್ಬೊಬ್ಬನ ಒಂದೊಂದ ಪಾಠ ಹಿಂಗೆ ಹೆಂಗ್ ಹತ್ತೀರಿ ಆ ಥರ ಅವ್ನು ತರ್ತೀರಿ. ಭಾಳಿಲ್ಲ ತುಷಾನರ. ಈಗ 90 ಪೈಸೆದಾಗ 45 ಪೈಸೆನಾರ ನಿಮಗೆ ಹೊರಡುವಂಗ ಆಶೀರ್ವಾದ ಮಾಡ್ತೀವಿ. ಸ್ವಲ್ಪ ಕೊಡು ಹೇಳ್ರಿ ಅವರು ಹೇಳ್ರಿ ಮಕ್ಕಳ ಸಂಬಂಧ ಹ್ಞೂ ರೀ 12-13 ವರ್ಷ ಆದಂತಪ್ಪ ಮಕ್ಕಳ ಫಲ. ತಂಗಿ ಹೇಳ ಮ್ಯಾಕ ಯಾಕಂದ್ರೆ ಟೈಮ್ ಇದೆ ಹೇಳ್ರಿ ಒಂದು ಆದದ್ದು ಹೊಳ್ಳಿ ಫಲ ಆಗಿಲ್ಲ ಅಂತ. ಹ್ಞೂ ಈಗ ಮಕ್ಕಳ ಫಲ ಕೇಳಕ್ ಬಂದ ಹ್ಞೂ ರೀ ನಾಳೆ ಅಮಾಶಿ ಹ್ಞೂ ಪಾಲನ ಹ್ಞೂ ನಿನಗ ಒಂದೇ ಒಂದು ಫಲ ಐತಿ, ಅದು ಕೊಟ್ಟದ್ದು ಫೇಲ್ ಆಗೈತಿ. ಇನ್ನು ಒಂದು ಐತಿ, ಅದು ಎಲ್ಲಿ ಐತಿ ಗೊತ್ತನಮ್ಮ? ಅದಕ್ಕೆ ಅಷ್ಟು ವರ್ಷ ಹೋಗೈತಿ.
ಇನ್ನೂ 2 ವರ್ಷ ಐತೆ ಅದಕ್ಕೆ ಕಾಕಡ. ನನ್ನ ದರ್ಗಾ ಈಗ ಅಮಾಸಿ ತಪ್ಪದ ಹತ್ತಿದ್ರಿ ಮೊಹರಂದಾಗ ಅಕ್ಕಿ ಹಾದು ಬಂದು ಮಕ್ಕಳ ಫಲ ಉಡಿ ತುಂಬ್ತೀನಿ ನೋಡಿ. ಆಯ್ತು ಮಾಡ್ರಿ ಆಯ್ತು ದೊಡ್ಡ ಜಗಿಸ್ಬಾರ್ರಿ. ಆಯ್ತು ಸ್ವಲ್ಪ ಕೊಡು. ಈಗ ನಮ್ಮ ತಮ್ಮನು ನಾವು ಒಂದೇ ಕಡೆ ಬಂದೇವಿ. ಅವಗೂ ಮದುವೆಗೆ ಹೆಣ್ಣು ಹತ್ತೋದು 10 ದರ್ಗಾ ಹತ್ರಿ. ಇಲ್ರಿ ಇದು ಗಟ್ಟಿ ಆಗೈತ್ರಿ ಅಚ್ಚೋರೆ. ಮದುವೆ ಆಸೆ ನನ್ನ ದರ್ಗಾ ಹತ್ತಾರೆ ಆಯ್ತು ಎಲ್ಲ ಪರಿಹಾರ ಆಗುವಂಗೆ ಮಾಡ್ತೀನಿ. ಆಯ್ತು ತಿಳ್ಕೊಂಡ್ರೆ ನಿಮ್ಗೆ ನಿಮ್ಮ ಕಡೆ ಇಟ್ಬಿಡ ಚಿಕ್ಕ ನಿಮ್ಮ ಕಡೆ ಇಟ್ಬಿಡು. ಹೇಳ್ರಿ. ಆ ಹುಬ್ಳಿ ಯಾರ ನೋಡ್ರಿ ಹೇಳ್ರಿ. ಮಕ್ಕಳದ ಹಾಂ ನಿಮ್ಗ ಮಕ್ಕಳ ಭವಿಷ್ಯ ಬಗ್ಗೆ ನೌಕರಿ ಬಗ್ಗೆ ನೀ ಕೇಳಕ್ ಬಂದೇವು. ಮಾತಾಡ್ರಿ. ಆಸಿ ಹತ್ತನ ದರ್ಗಾ ಅವ್ರು ಏನ ಕಲ್ತಾರ ಹಾಗೆಲ್ಲ ಅದು ಹೇಳಿಲ್ಲ ನಿಮಗ. ಅವನ್ನ ತಗೊಂಡು ನನ್ನ ಸನ್ನಿಧಿಗೆ ಬಾ ಆಗತ್ತ ಇಲ್ಲ ಆಗೋದಿಲ್ಲ ಅನ್ನೋದು ಹೇಳ್ತೀನಿ. ತೊಗೊಂಬರ್ರಿ ಒಂದೇ ಮನಸ್ಸಿನಿಂದ ಮಾಡ್ತೀರಾ? ಅವ್ರ ಅಜ್ಜಾರ್ದ ಮನಿಗೆ ಆಶೀರ್ವಾದಕ್ಕಾಯಿ ತಂದು ಕಟ್ಕೋರಿ. ನಮ್ದು ಅಂಗಡಿ ವ್ಯಾಪಾರನೂ ಭಾಳ ಇದಾಗಿತ್ತು. ನಿನ್ನ ಅಂಗಡಿಗೆ ಮಾಡಿಸಿದ್ದೀಗಿತ್ತಮ್ಮ ಕಟ್ಟಾಗೈತಿ. ಹೌದಲ್ಲ? ಭಾಳ ಇದಾಗಿತ್ತು. ಈ ಅಜ್ಜಾರನ್ನ ಕರ್ಕೊಂಡು ಹೋಗಿ ಅಂಗಡಿ ತೋರಿಸು. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರೆ. ನೀ ಏನು ವ್ಯಾಪಾರ ಮಾಡ್ತೇನೆ ನಾನು ನೋಡ್ತೀನಿ. ನಂಬಿದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗು. ಸ್ವಲ್ಪ ಕೊಡಪ್ಪ. ಸ್ವಲ್ಪ ಈಗ ಹಿಂದಗಡೆ ಹೇಳ್ತಾ ತೋರು. ಹಾಕದ್ರ ಚೀಟವನ್ನು. ಆ ಏಸಿ ಮಂದಿ ಒಬ್ಬ ತಾಯಿ ಮಗಳು ಬಂದಾರ ನೋಡು. ನೋಡ್ರಿ ತಾಯಿಗಳು ಯಾರು ಮತ್ತೆ ಇನ್ನೊಬ್ರು ಬಳಿ ಇಲ್ದ ಬಂದಿದ್ರಲ್ಲ ಆತು ಬೇರ್ನಲ್ಲ ಮುಂದುವರೆ ಹಂಗೆ ಅವರು ತಾಯಿ ಮಕ್ಕಳ. ಬರು, ನೀನು ಬರುವ ತಾಯಿ ಮಕ್ಕಳು ಬರು. ಈಗ ನಾನು ಬೂದಿ ನಂಬಿದಲ್ಲಿ ಒಂದು ಬಂದ ಹೌದಾ? ಅದರಂತೆ ಬಾಯ್ ಮಾಡ್ಬೇಡ್ರಿ. ಮಾಸಿ ನಾನು ದರ್ಗಾ ಹತ್ತೇನೆ. ಅಲ್ಲ ಬೇಡ ಆಶೀರ್ವಾದ ಕಾಯಿ ತೊಗೊಂಡ್ಬಂದು ಇದು ಬರ್ಬೇಕು ಯೂನಿವರ್ಸಿಟಿ ನಾಳೆ ಒಂದು ತಂದಾಣ ಹೆಬ್ಬಳ್ಳಿ ಅಜ್ಜ ಅದು ಒಂದು ಬರುದೇನು ದೊಡ್ಡಾಗದ ಅನ್ನೋದು ನಂಬಿಕೆ ನಿಮಗಿದ್ರ ನಾನು ಬೂದಿ ತೊಗೊಂಡು ಹೋಗಿ ಹಾಂ ರೀ ನಾನು ದರ್ಗಾ ಹತ್ತಿರ ಅಮಾಸಿ. ಹಾಂ ಇಲ್ಲ ನಮ್ಮ ತಮ್ಮಂದು ತಮ್ಮಂಡಿ ಹೇಳ್ರಿ. ಹಂಗ ಕೇಳಪ್ಪ ನೋಡ್ರಿ ಒಂದು ಸಾಂದು ನೋಡ್ರಿ ಅಂಗಡಿ ಮಾಡ್ಕೊಂಡು ಜೀವನ ಮಾಡಕತ್ತಿದ್ವಿ. ನೋಡ್ರಿ ಬಾಳೆ ಲಗ್ನ ಮಾಡ್ಬೇಕಂತ ಅವ್ರ ಅಕ್ಕ ಹತ್ತೋರ ತಕ್ಕ ನೋಡ್ರಿ ಎಲ್ಲ ಹತ್ತೋರು ಹತ್ತ ದರ್ಗಾ. ಹಾಂ ನನ್ನ ದರ್ಗಾ ಹತ್ತು ಈಗ ಅಮಾಸಿ 10 2 ಅಮಾಸಿ 10ರಾಗ ಅದು ಕನ್ಯೆ ಫಿಕ್ಸ್ ಆಗ್ಬೇಕಂದ್ರೆ ನನ್ನ ಹೆಸರು ಮಾಡ್ತಂಗಿ ಹೆಬ್ಬಳಿಗೆ ನಂಬಕ್ಕ. ಹಾಂ ಬರ್ರಿ ಸುಮ್ಮನೆ ಸತ್ತೂರು ದರ್ಗಾ 10 ದರ್ಗಾ ಹತ್ರಿ ಹೆಣ್ಣು ಮಕ್ಕಳಿಗೆ ಏನಪ್ಪ ಭೂಷಣ ಬೇಕಾದ್ದು. ನೀವು ಡಿಗ್ರಿ ಓದಿದ್ರು ಬೇಕಾದಂತ ನೌಕರಿ ಬೇಕಾದಂತ ಆಫೀಸ್ನ್ಯಾಗ ಹೋದ್ರು ನನಗ ನನ್ನ ಸನ್ನಿಧಿಗೆ ಇಲ್ಲಿ ಆತು ಹೆಬ್ಬಳ್ಳಿಗಾತು ರೊಟ್ಟು ಕೈಲೇ ಬರೋಂಗಿಲ್ಲ. ಅವ್ರಿಗೆ ನಾ ಆಶೀರ್ವಾದನೆ ಮಾಡುದಿಲ್ಲ. ಹಾಗ್ಯಾವ್ರಿ ಈಗ ನನ್ನ ಆಶೀರ್ವಾದನೆ ಇಲ್ಲ. ಅವೆಲ್ಲ ಆದ ಪವಾಡ ಕೇಳಿದ್ರೆ ಇದಾಕಿರಿ
ಶ್ರೇಷ್ಠ ಬೆಳೆನೇ ಅವ್ರು ಹೇಳೋದು. ಮುತ್ತೈದರಾಗಿ ಬರ್ರಿ, ನನ್ನ ಹತ್ರ ರಂಡ್ಯರಾಗಿ ಬರ್ಬೇಡ್ರಿ. ನೋಡಿ ಶಬ್ದ ಅದಕ್ಕೆ ಹೆಣ್ಮಕ್ಳಿಗೆ ಮಾತು ಅನಿಸ್ಕೋಬಾರ್ದು. ನಿಲ್ಸ್ಕೊಬಾರ್ದು. ಯಾವತ್ತು ಹೆಣ್ಣು ಮಕ್ಕಳಿಗೆ ಏನಪ್ಪ ಪೂಸ್ನ ಕೈಯಾಗ ಬಳಿ ಕುಕ್ಮ ಹೋಗ್ಬಾರ್ದು. ಇದು ಹೌದನ್ನ ಕರೆ ಸುಳ್ಳವ. ಕರೆ ಐತ್ರಿ. ಆ ತರ ಆಗಿ ಬಂದ್ರೆ ಮುತ್ತೈದರನ್ನ ಮಾಡಿ ಕಾಯಿ ಮುಳುವಂಗ ಆಶೀರ್ವಾದ ಮಾಡ್ತೀನಿ ನಾನು. ಮತ್ತ ನನಗ್ ಬರ್ಬೇಕಾದ್ರೆ ಶಿಕಾರ್ನ ನೀವು ರಂಡಿ ಆಗಿ ಬಂದ್ರ ವ್ಯತಿರಿಕೆ ನಡಬರ್ಕ ರಂಡಿ ಆಗುದು. ಸತ್ಕೊಂಡು ಹೋಗಿ ಪಡ್ಕೊಡ್ರಿ ಎಲ್ಲ ಹೆಣ್ಮಕ್ಳು ಪಡ್ಕೋಬೇಕ್ರಿ. ಹತ್ರಿ ಅಮಾಶೆ ಹತ್ರಿ, ಆಶೀರ್ವಾದ ಕಾಯಿ ತಂದು ಕಟ್ಕೋರಿ. ಇಲ್ಲ ತೊಗೊಂಡ್ರದು ಅದು ವ್ಯಾಪಾರದ ಕೇಳಿದ್ರು. ಎಲ್ಲಾ ನಡೀತೈತಿ. ಅಮಾಶಿ ಹತ್ತಿ ನನ್ನ ಆಶೀರ್ವಾದ ಕಾಯಿ ತುಂಬ ಅಲ್ಲಿ ಬರ್ರಿ ಹೆಬ್ಬಳ್ಳಿಗೆ. ತಂದು ಕಟ್ಕೋ. ನೀವು ಹುಬ್ಬಳ್ಳಿಯಾರ, ನಿನ್ನ ಮಗಳು ಆಗಿಲಿ ನಿತ್ತವ. ಹೌದಾ? ಹಾಂ ಸರ್. ಓ ರಸ ತೋರಿ ಸಿಡ್ತಾರೋ ನನ್ನ ಬೂದಿ ನಂಬರ್. ಅಲ್ಲಿ ಹೆಬ್ಬಳ್ಳಿಗೆ ಬರ್ರಿ ಎಲ್ಲ. ಅಮಾಶಿ ದರ್ಗಾ ಹತ್ತಿರಿ, ಆಶೀರ್ವಾದ ಕಾಯಿ ತಂದು ಕಟ್ಕೋ. ನನ್ನ ಬೂದಿ ನಂಬರ್ ಅದು ಹೆಂಗಾಗತ್ತೆ ನೋಡಿ ಅಂತ. ಅಮಾಸಿಗೆ ಬರ್ತೀವಿ. ಅಮಾಶಿ ನಮಸ್ಕಾರ ಬರ್ರಿ. ತಗೋರಿ. ಏ ಬಾಯ್ ಮಾಡ್ಬೇಡ್ರಿ. ಮನೆ ಹೇಳ್ರಿ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಗಿ ಗ್ರಾಮ. ಇಲ್ಲಿ ಹೆಬ್ಬಳ್ಳಾಜನವರ ಹೊಸ ದರ್ಗಾ ಐತಿ. ಇಲ್ಲಿ ಹೇಳಿಕೆ ಕೆಳಗೆ ಬರ್ತಾರೆ ಹಲವಾರು ಭಕ್ತಾದಿಗಳು. ಬರ್ರಿ ಇಲ್ಲಿ ಒಬ್ಬರು ಭಕ್ತರದ್ರ ಅವ್ರು ಕೇಳೋದಂತ. ಅಜ್ಜಾರ ನಮಸ್ಕಾರ. ನಮಸ್ಕಾರ. ನಾವು ಕೊಡಿಯಲ್ ಹೊಸಪೇಟೆಯಿಂದ ಬಂದಿದ್ದೀವಿ. ಇಲ್ಲಿ ಬಂದು ಭಾಳ ಸಮಾಧಾನ ಆಗಿದೆ. ಇದೇ ಫಸ್ಟ್ ಟೈಮ್ ಬಂದಿರೋದು. ಆದರೂ ಸಹ ನಮಗೆ ಭಾಳ ಒಳ್ಳೇದು ಅನಿಸ್ತು. ಅಜ್ಜಾರ ಇದ್ರ ಬಗ್ಗೆ ಎಲ್ಲಿ ಕೇಳಿದ್ರಿ ನೀವು? ಅಜ್ಜಾರ ನಾವು ಯೂಟ್ಯೂಬ್ನಲ್ಲಿ ಬಂದಿತ್ತು. ಭಾಳ ಜನಕ್ಕೆ ಅನುಕೂಲ ಆಗಿದೆ, ಬರ್ರಿ ಭಾಳ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಆವಾರನ್ನ ಕರ್ಕೊಂಡು ಬಂದಿದ್ದೀವಿ. ಅಜ್ಜಾರ ಇಲ್ಲಿ ನೀವು ಬರ್ತಿರಲ್ಲ, ನಿಮ್ಮ ಕೈಯಲ್ಲಿ ಏನಾರು ರೊಕ್ಕ ಇಟ್ಟರೆ ಏನು ರೀ ಏನು ಒಂದು ಪೈಸೆ ಇಟ್ಕೊಂಡಿಲ್ಲ. ನಾವು ತಿಳಿದ್ರೆ ಮಾತ್ರ ಹುಂಡಿಗೆ ಹಾಕ್ತಿದ್ದೀವಿ. ಅದು ಪಾಪ ಅವ್ರು ಇಲ್ಲಿವರೆಗೂ ಒಂದು ಪೈಸೆ ಕೇಳಿಲ್ಲ. ಬೆಳಿಗ್ಗೆ ಕೋಆಪ್ರೇಷನ್ ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆಯದು. ಇಲ್ಲಿ ಡಾಕ್ಟ್ರ್ ಕಡೆ ಸಾಲ್ವ್ ಆಗಲಾರ್ದು ಇಲ್ಲಿ ಅಜ್ಜರ ಕಡೆ ಬಂದರೆ ಸಾಲ್ವ್ ಕೆಲವೊಂದು ನಾವು ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಕೆಲವೊಂದು ಜನ ಹೇಳಿದ್ದಾರೆ ಭಾಳ ಚೆನ್ನಾಗಿದೆ ಅಂತ. ಈಗ ನನಗೂ ಕಾಲು ನೋವು ಇರೋದ್ರಿಂದ ಅಲ್ಲಿ ಇದಕ್ಕೆ ಹೆಬ್ಬಳ್ಳಿಗೆ ಬಂದು ದರ್ಗಾ ಹತ್ತಿರ ಅಮಾಸಿ ಬಾ ಅಂತ ಹೇಳಿದ್ದಾರೆ. ನಾವು ಹೋಗ್ಬೇಕಂತ ಇದೆ. ಯಾವ ಇಲ್ಲಿ ಬರಕಂತ ಹೇಳಿ ಸರ್? ನಾವು ಬರಕತ್ತು 3 ವಾರ ಆಗ್ತೈತೆ. ಇಲ್ಲಿ ಬಂದಮೇಲೆ ನಾವು ಇದ್ರೊಳಗೆ ಯೂಟ್ಯೂಬ್ ಒಳಗೆ ನೋಡಿದ್ವಿ. ನೋಡಿ ನೋಡೋಣ ಕೂಡಿಗೆ ಅಜ್ಜಾರ ಪವಾಡ ಭಾಳ ಆಕೈತೆ ಅಂತ ಬಿಡಾಕೊಂತಾರೆ. ಹೂ ಬಂದಾಗ ಅಂತ ಬಂದ್ವಿ. ಬಂದಿಂದಾಗ ಅಜ್ಜಾರ ಪವಾಡ ಅಡ್ಡಿಲ್ಲ, ಚಲೋ ಆಕತಿ. ನಮ್ಮ ಕಷ್ಟ ಅಂತಂದು ಬಂದವ್ರಿಗೆ ಮಾತ್ರ ಕೈ ಹಿಡ್ದಾರೆ. ನಂಬ್ರಿ ನಂಬಿ ಬಂದು ನಿಮ್ಮ ಕಷ್ಟ ಪರಿಹರಿಸ್ಬೋದು ಅಂತಂದು ಕುರುಡಿಗರ ಅಜ್ಜ ಹತ್ರ ವಿನಂತಿ ಮಾಡ್ತೀವಿ. ಇಲ್ಲಿ ನೀವು ಬರ್ತೀರಲ್ರಿ, ಯಾರು ರೊಕ್ಕ ಕೇಳ್ತಾರೆ? ಇಲ್ಲಿ ಯಾರೇನು ರೊಕ್ಕ ಕೇಳಲ್ಲ. ನಮ್ಮ ಭಕ್ತಿ ನಾವು ಕೈ ಮುಗಿದು ನಮ್ಗೆ ಹರಿಕೆ ತೀರ್ತು ನಾವು ಭಕ್ತಿಲೇ ಹಾಕ್ಬೇಕು. ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಆಗಿದ್ದ ಪವಾಡ ಚಲೋ ಆಗ್ತೈತಿ. ಬರ್ರಿ ನಂಬ್ರಿ. ನಮ್ಗೆ ಆಗಿದ್ದ ನಾವು ಹೇಳಾಕ್ತೀವಿ. ಕಷ್ಟ ಪರಿಹಾರ